ಕೆಇಎಗೆ ದೊಡ್ಡ ಜವಾಬ್ದಾರಿಯನ್ನ ಸರ್ಕಾರ ಈಗ ನೀಡಿದೆ. ಸರ್ಕಾರಿ ಹುದ್ದೆ ನೇಮಕಾತಿಗೆ ಆಯ್ಕೆ ಪ್ರಾಧಿಕಾರ ಅಂತ ಘೋಷಣೆ ಮಾಡಿದೆ. ಇನ್ನು ಮುಂದೆ ಅಂತಿಮ ಆಯ್ಕೆ ಪಟ್ಟಿಯಲ್ಲೂ ಕೂಡ ಅದನ್ನು ಕೂಡ ಕೆಇಎ ಪ್ರಕಟಿಸಬೇಕು ಅಂತ ಅವಕಾಶವನ್ನ ನೀಡಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಕೂಡ ಈಗ ಅವಕಾಶವನ್ನ ನೀಡಿದೆ ಸರ್ಕಾರ. ಈವರೆಗೂ ಕೂಡ ಕೆಪಿಎಸ್ಸಿಗೆ ಮಾತ್ರ ಅವಕಾಶ ಆಯಿತು. ಇನ್ನು ಮುಂದೆ ಕೆಇಎಗೆ ಅವಕಾಶ ಅಂತ ಅಧಿಕೃತವಾಗಿ ಸರ್ಕಾರ ಹೇಳಿದೆ. ಕೆಇಎ ಕೇವಲ ಪರೀಕ್ಷೆ ನಡೆಸಿ ಫಲಿತಾಂಶವನ್ನು ಕೊಡ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಲ್ಲ. ಈ ಸರ್ಕಾರಿ ಸೇವೆಯ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ನೇರ ನೇಮಕಾತಿಯಲ್ಲಿ ಪಾರದರ್ಶಕತೆ ತರಬೇಕು ಅನ್ನುವಂಥ ಉದ್ದೇಶ ಒಂದು, ಜೊತೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು ಅನ್ನುವಂಥ ಉದ್ದೇಶ ಮತ್ತೊಂದು. ಎರಡೂ ಉದ್ದೇಶಗಳಿಂದಲೂ ಕೂಡ ಈಗ ಕೆಇಎಗೆ ಆಯ್ಕೆ ಪ್ರಾಧಿಕಾರ ಅಂತ ಅಧಿಕೃತವಾಗಿ ನಿಗದಿಪಡಿಸಿ ರಾಜ್ಯಪತ್ರವನ್ನು ಹೊರಡಿಸಲಾಗಿದೆ. ಅದನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಸರ್ಕಾರ ನಿರ್ಧಾರ ಮಾಡಿದೆ. ಇದರಿಂದ ಮುಂದೆ ಬರುವಂಥ ಒಂದಷ್ಟು ಇಲಾಖೆಗಳಲ್ಲಿ ನಡೆಯುವಂಥ ಸಾವಿರಾರು ಹುದ್ದೆಗಳೇನಿದೆ ಅದರಲ್ಲಿ ನೇಮಕಾತಿ ಪರೀಕ್ಷೆ ಆಗಿರ್ಬೋದು, ಭರ್ತಿ ಪ್ರಕ್ರಿಯೆ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಕೆಇಎ ನಡೆಸಲಿದೆ. ಈಗೊಂದು ಸ್ಮಾಲ್ ಬ್ರೇಕ್ನ ನಂತರ ಮುಂದಿನ ಭಾಗದಲ್ಲಿ ಡಿಕೆ 2.0 ಕ್ಯಾಬಿನೆಟ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಅದರ ಬಗ್ಗೆ ಡೀಟೇಲ್ಸ್ ಬ್ರೇಕ್ ಆದಮೇಲೆ.